ಹರೆಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀ ಗುರುಭ್ಯೋ ನಮಃ. ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣಮಠದ ರಾಜಾಂಗಣದ ವೇದಿಕೆಯಲ್ಲಿ ನಿರಂತರ ಜ್ಞಾನಯಜ್ಞದ ಪ್ರಯುಕ್ತ ಪರಮಪೂಜ್ಯ ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರಾದ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥರಿಂದ ಭಾಗವತದ ದಶಮಸ್ಕಂದದ ಚಿಂತನೆ ನಡೆದುಕೊಂಡು ಬರ್ತಾ ಇದೆ. ಆಗಮಿಸಿದ ಪೂಜ್ಯರಿಗೆ ಎಲ್ಲ ಶ್ರೋತೃಗಳ ಪರವಾಗಿ ನಮಸ್ಕಾರಪೂರ್ವಕ ಸ್ವಾಗತವನ್ನು ಕೋರ್ತಾ, ಆಗಮಿಸಿದ ಜಿಜ್ಞಾಸುಗಳಿಗೂ ಸ್ವಾಗತವನ್ನು ಕೋರ್ತಾ ಪೂಜ್ಯರ ಉಪನ್ಯಾಸವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅನೀನದತ್ಪಾಪಾವಲಿ ಪಾಟನವಟ್ವಪಾಂಗ ಶ್ರೀಪಾಣಿ ಪದ್ಮಾಂಚಿತಜಾನುಜಂಗ ಗೋಪಾಲಬಾಲಕೃಪಯಾ ಸ್ವಯಂ ನಃ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾಂ. ಶ್ರೀಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪಾರಿಜಾತ ಹರಣದ ಹಿನ್ನೆಲೆಯನ್ನು ಭಾಗವತ ವರ್ಣಿಸ್ತಾ ಇದೆ. ಶುಕರು ಪರೀಕ್ಷಿತ್ ರಾಜನಿಗೆ ವರ್ಣಿಸ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ನರಕನ ವಧೆ, ಭಗದತ್ತನಿಗೆ ನರಕ ಅನೇಕ ಅಮೂಲ್ಯವಾದಂತಹ ವಸ್ತುಗಳ ಅಪಹರಣವನ್ನು ಮಾಡಿದ್ದ. ಅದನ್ನೆಲ್ಲವನ್ನು ಕೂಡ ಆಯಾ ಯೋಗ್ಯ ವ್ಯಕ್ತಿಗಳಿಗೆ ಅದನ್ನು ತಲುಪಿಸಿದ್ರು ಅಂತ ಹೇಳಿ ತಿಳಿಸಿ ನಂತರ ಷೋಡಶ ಸ್ತ್ರೀ ಸಹಸ್ರೇಶನಾಗಿ ಕೃಷ್ಣ ಬಂಧನದಲ್ಲಿದ್ದಂಥ ಎಲ್ಲ ಸ್ತ್ರೀಯರನ್ನು ಕೂಡ ಕೃಷ್ಣ ವರಿಸಿದ. ಅದರೊಂದಿಗೆ ಅಮರಾವತಿಗೆ ಕೃಷ್ಣ ಪ್ರಯಾಣವನ್ನು ಬೆಳೆಸಿ ತಾಯಿಯಾದಂಥ ಅದಿತಿಗೆ ಕರ್ಣಕುಂಡಗಳನ್ನು ಕೊಟ್ಟ. ಯಾವ ರೀತಿಯಾಗಿ ಅವಳು ಕೃಷ್ಣನನ್ನು ಹರಸಿದ್ಲು, ಭಾಮೆಯನ್ನು ಹರಸಿದ್ಲು. ತದನಂತರದಲ್ಲಿ ಪಾರಿಜಾತ ಅಲ್ಲಿ ಗರುಡನ ಮೇಲೇರಿ ಹೋಗುವಾಗ ಸತ್ಯಭಾಮೆ ಆಡಿದ ಮಾತಿನ ಹಿನ್ನೆಲೆಯಲ್ಲಿ ಈ ವನದಲ್ಲಿ ಪ್ರವೇಶಿಸಿ ಮುಹೂರ್ತ ಕಾಲ ವಿಹರಿಸುವಂತಹ ಮನಸ್ಸಾಗಿದೆ. ಆದ್ದರಿಂದ ನಾವು ಹೋಗಬೇಕು. ಅದಕ್ಕಾಗಿ ಭಾಮೆಯ ಮಾತಿಗೂ ಮತ್ತು ಭಾಮೆಗೆ ಹಿಂದೆ ಕೊಟ್ಟಿದ್ದಂತಹ ಮಾತಿಗೂ ಪಾರಿಜಾತ ರುಕ್ಮಿಣಿಯ ಹೂವನ್ನು ಕೊಟ್ಟಾಗ ಮರವನ್ನೇ ಕೊಡ್ತೇನೆ ಅಂತ ಹೇಳಿ ಆ ರೀತಿಯಾದಂತಹ ಆ ಮಾತನ್ನು ಕೂಡ ಬೆಲೆ ಕೊಟ್ಟು ಅವನು ಕೃಷ್ಣ ಗರುಡನಿಂದ ಕೆಳಗಿಳಿದು ಇಂದ್ರ ಭಟರಿಂದ ರಕ್ಷಿತವಾದಂತಹ ವನಕ್ಕೆ ಪ್ರವೇಶಿಸಿದ ಅಂತ ಹೇಳಿ ತಿಳಿಸ್ತಾರೆ. ಅದರ ವರ್ಣನೆಯನ್ನು ಮಾಡ್ತಾ ಯಾವ ರೀತಿಯಾಗಿ ಆ ವನ ಶೋಭಿಸ್ತಾ ಉಂಟು. ಅದು ಅತ್ಯಂತ ಸಮೃದ್ಧವಾದಂತಹ ವನವಾಗಿತ್ತು ಅಂತ ಹೇಳುವಂಥದ್ದು ನಾವು ನೋಡಿತ್ತು. ಚಲತ್ ಕಿಸಲಯೋಪೇತಾನ್ ವಿಹಂಗ ಧ್ವನಿಶೋಭಿತಾನ್ ವಿಚರಂತಿ ತಥಾ ತತ್ರ ಪಾರಿಜಾತಂ ಮಹಾಧ್ರುವಂ ದೃಷ್ಟ್ವಾ ಪಪ್ರಚ್ಛ ಗೋವಿಂದಂ ವಿಸ್ಮಯಾಕುಲಲೋಚನಾ ಕೋ ನಾಮಾಯಂ ತರೋರ್ದೇವ ವಿಚಿತ್ರೋ ಭುವನತ್ರಯೇ ಅಂತ ಹೇಳಿ ಆ ಮರಗಳು ಏನು ವನವನ್ನು ಪ್ರವೇಶ ಮಾಡಿದ್ದ ಆ ಮರಗಳು ಗಾಳಿಗೆ ತೂರಾಡುವಂತಹ ಚಿಗುರುಗಳಿಂದ ಯುಕ್ತವಾಗಿತ್ತು. ಪಲ್ಲವಗಳು, ಹೊಸ ಪಲ್ಲವ, ಹೊಸ ಚಿಗುರುಗಳು ಇತ್ತು. ಅದು ಗಾಳಿಗೆ ಅದು ತೂರಾಡ್ತಾ ಅಂದರೆ ಆಚೆ ಈಚೆ ಹೋಗ್ತಾ ಇತ್ತು ಅಂತೇಳಿ ಹೇಳ್ತಾ ಹಕ್ಕಿಗಳ ಕೂಗಿನಿಂದ ಆ ವನ ಶೋಭಿಸ್ತಾ ಇತ್ತು. ಸತ್ಯಭಾಮೆ ಅಲ್ಲಿ ಸಂಚರಿಸ್ತಾ ಪಾರಿಜಾತಂ ಮಹಾಧ್ರುವಂ ಅಲ್ಲಿ ಪಾರಿಜಾತ ಮಹಾವೃಕ್ಷವನ್ನು ಅವಳು ದೃಷ್ಟ ಅಂತ ಹೇಳಿ ಅವಳು ಅದನ್ನು ಕಂಡಳು. ಆಶ್ಚರ್ಯಚಕಿತಳಾದಂಥ ಕಣ್ಣುಗಳಿಂದ ನೋಡಿ ಕೃಷ್ಣನನ್ನು ದೃಷ್ಟ ಪಪ್ರಚ್ಛ ಕೇಳಿದ್ಲು ಅಂತ ಹೇಳ್ತಾ, ಇದು ಯಾವ ಮರ? ಮೂರು ಲೋಕದಲ್ಲಿಯೇ ಇದು ಅತ್ಯಂತ ಆಶ್ಚರ್ಯಕರವಾಗಿದೆ. ಆ ಮರದ ಒಂದು ವೈಭವವೇ ಆ ರೀತಿಯಾಗಿತ್ತು. ಆ ರೀತಿಯಾಗಿ ಅತ್ಯಂತ ಆಶ್ಚರ್ಯಕರವಾಗಿದೆ ಅಂತ ಹೇಳುವಂಥದ್ದನ್ನು ತಿಳಿಸ್ತಾ
ಆ ಪಾರಿಜಾತ ಮರದ ಕಡೆಗೆ ಸತ್ಯಭಾಮೆಯ ಮನಸ್ಸು, ಸತ್ಯಭಾಮೆಯ ಕಣ್ಣುಗಳು ಆಚೆ ಅತ್ತ ಹೋದವು ಅಂತೇಳಿ ಸತ್ಯಮೇತಸ್ಯ ವೃಕ್ಷಸ್ಯ ಕೃತಾರ್ಥ ಫಲಭಾಗಿನಃ ಪ್ರಬಾಲಮೂಲೋ ವಿಪುಲೋ ಜಾತರೂಪಂ ಮಹಾತಮುಃ ಇಂದ್ರನೀಲಚ್ಛದಚ್ಛನ್ನೋ ಲಸದ್ವೈ ದೂರ್ಯವೇದಿಕಃ ಮಾಣಿಕ್ಯಪುಷ್ಪೋ ವಿವಿಧ ಮುಕ್ತಾಫಲಫಲಾನ್ವಿತಃ ಗೋಮೇಧ ಪಕ್ವಪ್ರಕರೋ ವಜ್ರಕಿಂಜಲ್ಕರಂಜಿತಃ ಸ್ಫುರನ್ ಮರತಕ ಸ್ಥೂಲ ಶಾಖಾ ಶತವಿರಾಜಿತಃ ಅಂತ ಹೇಳಿ ಈ ವೃಕ್ಷ ಕಲ್ಪವೃಕ್ಷ ಅಂತ ಹೇಳಿ ಪ್ರಸಿದ್ಧವಾದ್ದು. ಲೋಕದಲ್ಲಿ ಆಗುವಾಗ ತೆಂಗಿನ ಮರ ಕಲ್ಪವೃಕ್ಷ, ಪಾರಿಜಾತ ಕಲ್ಪವೃಕ್ಷ ಅಂತ ಹೇಳೋದು ಅನೇಕ ಪುರಾಣಗಳು ತಿಳಿಸಿಕೊಡ್ತವೆ. ಈ ವೃಕ್ಷದ ಫಲವನ್ನು ಹೊಂದುವವರು ನಿಜವಾಗಿಯೂ ಕೂಡ ಧನ್ಯರು ಅಂತ ಹೇಳಿ, ಆ ಫಲದ ಅತ್ಯಂತ ಆಶ್ಚರ್ಯಕರವಾಗಿದೆ ಈ ಮರ ಅಂತ ಹೇಳುವಾಗ ಯಾವ ರೀತಿಯಾಗಿ ಆಶ್ಚರ್ಯಕರವಾಗಿದೆ ಅಂತ ಹೇಳುವುದನ್ನು ತಿಳಿಸ್ತಾ ಇದ್ದಾನೆ. ಇದರ ಪಾರಿಜಾತ ವೃಕ್ಷದ ಫಲವನ್ನು ಹೊಂದುವವರು ಅತ್ಯಂತ ಧನ್ಯರು. ಇದರ ಬೇರು ಹವಳದ್ದಾಗಿದೆ ಅಂಥೇಳಿ ಅಲೌಕಿಕವಾದಂತಹ ಒಂದು ಮರದ ವರ್ಣನೆಯನ್ನು ಅಮರಾವತಿಯಲ್ಲಿ ಸ್ವರ್ಗಲೋಕದಲ್ಲಿ ಇದ್ದಂತಹ ಮರದ ವರ್ಣನೆಯನ್ನು ಭಾಗವತ ಮಾಡ್ತಾ ಇದೆ. ವಿಪುಲವಾದಂತಹ ಆ ಮರದ ಕಾಂಡ ಏನುಂಟು ದಿಮ್ಮಿ, ಅದು ಬಂಗಾರದ್ದು, ಎಲೆಗಳು ಇಂದ್ರನೀಲ ಮಣಿಗಳದ್ದಾಗಿವೆ, ವೇದಿಕೆ ವೈಡೂರ್ಯಮಯ, ಹೂಗಳು ಮಾಣಿಕ್ಯವನ್ನೇ ಹೂಗಳಾಗಿ ಅದು ಧರಿಸಿದ್ದಂಥದ್ದು. ವಿವಿಧ ಫಲಗಳೆಲ್ಲವೂ ಕೂಡ ಮುತ್ತುಗಳು, ಬಿದ್ದು ಹರವಿದ ಹೂಗಳು ಗೋಮೇಧಗಳು ಅಂತೇಳಿ ಹೇಳ್ತಾ ಎಲ್ಲ ವಜ್ರ ಅಥವಾ ಮಣಿ ವಿಶಿಷ್ಟವಾದಂತಹ ಆ ಮರದ ಕುರಿತಾಗಿ ಭಾಗವತ ಈ ರೀತಿಯಾಗಿ ಆ ಪಾರಿಜಾತ ಮರವನ್ನು ವರ್ಣಿಸ್ತಾ ಇದೆ. ವಜ್ರದ ಕೇಸರಗಳಿಂದ ಶೋಭಿಸ್ತಾ ಇವೆ, ಹೊಳೆಯುವ ಮರತಕಮಯವಾದಂತಹ 100 ದೊಡ್ಡ ಕೊಂಬೆಗಳಿಂದ ಈ ವೃಕ್ಷ ವಿರಾಜಮಾನವಾಗಿದೆ ಅಂತ ಹೇಳ್ತಾ ಎಲ್ಲವೂ ಕೂಡ ರತ್ನ ವಜ್ರ ವೈಡೂರ್ಯಗಳಿಂದ ಭರಿತವಾದಂತಹ ಆ ಖಂಡವೇ ಬಂಗಾರದ್ದು, ಕೊಂಬೆಗಳೆಲ್ಲವೂ ಕೂಡ ಗೋಮೇಧ ಮೊದಲಾದವುಗಳದ್ದು ಆಗಿತ್ತು ಅಂತ ಹೇಳಿ ಒಟ್ಟಾರೆ ಪಾರಿಜಾತ ವೃಕ್ಷ ಹೇಳುವಂಥದ್ದು ಅದು ನವರತ್ನಮಯವಾಗಿದೆ ಅಂತ ಹೇಳಿ ಇಲ್ಲಿ ಭಾಗವತದ ವರ್ಣನೆ ಮಾಡಿದಂತೆ ನಮಗೆ ತಿಳಿಯುತ್ತದೆ. ಈ ರೀತಿಯಾಗಿ ಅದರ ವರ್ಣ ಪುಷ್ಯರಾಗ ಒಂದನ್ನು ಬಿಟ್ಟು ಮತ್ತೆಲ್ಲವೂ ಕೂಡ ಎಲ್ಲ ಮಣಿಗಳು ಕೂಡ ಇದ್ದಂತೆ ಕಾಂಡ ಎಲ್ಲ ಮಣಿಗಳು ಇದ್ದಂತೆ ಕಾಣ್ತವೆ. ಆದರೆ ಅಲ್ಲಿ ಕಾಂಡವನ್ನು ಬಂಗಾರದ್ದು ಆ ಒಂದು ಕಾಂಡ ಅಂತೇಳಿ ಹೇಳಿದ್ರಿಂದ ಅದು ಕನಕಪುಷ್ಯರಾಗ ಅಂತ ಹೇಳುವಂತಹ ರತ್ನವೂ ಕೂಡ ಅಲ್ಲಿ ವಿವಕ್ಷಿತ ಅಂಥೇಳಿ ನಾವು ಇಟ್ಟುಕೊಂಡ್ರೆ ನವರತ್ನ ಹೇಳಿದಂತ ಆಗ್ತದೆ ಅಂಥೇಳಿ ವ್ಯಾಖ್ಯಾನಕಾರರು ತಿಳಿಸ್ತಾ ಇದ್ದಾರೆ. ಬಂಗಾರವನ್ನು ಕೂಡ ಹೇಳಿದಂತ ಆಗ್ತದೆ. ಈ ರೀತಿಯಾಗಿ ಅತ್ಯಂತ ವಿಲಕ್ಷಣವಾದಂತಹ ಲೋಕದಲ್ಲಿ ಯಾರಿಗೂ ದೊರೆಯದಂತಹ ಆ ಇಂದ್ರನ ಉದ್ಯಾನದಲ್ಲಿ ಆ ವನದಲ್ಲಿ ಇದ್ದಂಥ ಅಪೂರ್ವವಾದಂತಹ ಪಾರಿಜಾತ ವೃಕ್ಷದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಹರಿವಂಶ ಅಲ್ಲಿ ಅದರ ಮಾತುಗಳನ್ನು ಉದ್ಧರಿಸಿಕೊಡ್ತಾ ಎಲ್ಲ ವೃಕ್ಷಗಳ ಹೂಗಳು ಕೂಡ ಪಾರಿಜಾತ ಒಂದರಲ್ಲೇ ಲಭ್ಯವಾಗ್ತದೆ. ಸರ್ವ ಪುಷ್ಪಾಣಿ ದೃಶ್ಯಂತೆ ತಸ್ಮಿನ್ನೇವ ಮಹಾದ್ರುಮೆ ಅಂತ ಹೇಳಿ ಹರಿವಂಶವು ಕೂಡ ಇದರ ವೈಭವವನ್ನು ಇದರ ಮಹತ್ವವನ್ನು ತಿಳಿಸಿತ್ತು. ಆದ್ದರಿಂದ ಆ ರೀತಿಯಾಗಿ ಅತ್ಯಂತ ವೈಭವದ ಮರ ಅಂತ ಹೇಳುವಂಥದ್ದನ್ನು ತಿಳಿಸ್ತಾ ನವಗ್ರಹಗಳ ಪೂಜೆಗೂ ಕೂಡ ಅಲ್ಲಿ ಅದರ ಅನುಗ್ರಹಕ್ಕೆ ಬೇಕಾಗುವ ನವರತ್ನಗಳನ್ನು ಒಳಗೊಂಡಂತಹ ಪಾರಿಜಾತ ಒಂದೇ ನವಗ್ರಹ ಎಲ್ಲ ಫಲಗಳು ನೀಡಬಲ್ಲುದು ಅಂತ ಹೇಳಿ ಇಲ್ಲಿಂದ ಸೂಚಿತವಾಗ್ತದೆ ಅಂತ ಇದರ ಫಲವನ್ನು ನವಗ್ರಹದಿಂದ ಕೂಡಿದಂತಹ ಆ ಮರದ ವರ್ಣನೆಯನ್ನು ಮಾಡಿದಂತೆ ಅದರ ವಿಶೇಷ ಫಲವರೂಪವಾಗಿ ನವರತ್ನಗಳು ಇದ್ದದ್ದರಿಂದ ಆ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ಅಲ್ಲಿ ಎಲ್ಲ ಹೂಗಳಿಂದಲೂ ಅತ್ಯಂತ
ಶ್ರೇಷ್ಠವಾದದ್ದು ಅಂತ ಹೇಳುವಂಥದ್ದನ್ನು ತಿಳಿಸ್ತಾ ಅಲ್ಲಿ ಅದು ಎಂದಿಗೂ ಕೂಡ ವರ್ಷವಾದರೂ ಕೂಡ ಬಾಡದಂತಹ ಒಂದು ಹೂವಾಗಿರ್ತದೆ ಮತ್ತು ಅದು ಅತ್ಯಂತ ಪರಿಮಳಯುಕ್ತವಾಗಿರ್ತದೆ. ವರ್ಷ ಕಳೆದಾಗ ತಿರುಗಿ ವೃಕ್ಷವನ್ನೇರಿ ಅದು ವೃಕ್ಷದಲ್ಲಿ ಕುಳ್ಳಿರುತ್ತದೆ. ಪಾರಿಜಾತನೊಬ್ಬ ಕರ್ಮದ ದೇವತೆಯಾದದ್ದರಿಂದ ಜಡವಾದಂತಹ ವಸ್ತು ಈ ರೀತಿಯಾದಂತಹ ವರ್ಣನೆಯನ್ನು ಯಾವ ರೀತಿಯಾಗಿ ಮಾಡಬಹುದು? ನಾವು ಕಾಣುವಂಥ ಎಲ್ಲ ಹೂಗಳು ಕೂಡ 1 ದಿನ 2 ದಿನ 10 ದಿನ ಈಗಿನ ಹೂಗಳು ಅಂತೂ 1-2 ದಿನಗಳಲ್ಲಿ ಅದು ಬಾಡ್ತವೆ. ಪಾರಿಜಾತ ಈ ವರ್ಣನೆ ಯಾಕೆ ಅಂತ ಹೇಳಿದರೆ ಕರ್ಮಜ ದೇವತೆ, ಯಾಕೆಂದರೆ ಅಲ್ಲಿ ದೇವಲೋಕದಲ್ಲಿರುವಂತಹ ಪ್ರತಿಯೊಂದು ವಸ್ತುವು ಕೂಡ ತತ್ವದ ಅಭಿಮಾನಿ ದೇವತೆಗಳಿಂದ ಅದು ಅಭಿಮನ್ಯವಾದದ್ದಾದ್ದರಿಂದ ಅದಕ್ಕೆ ಇಂತಹ ಮಹತ್ವ ಅಂತ ಹೇಳಿ ತಿಳಿಸ್ತಾ ಪಾರಿಜಾತದ ಅಂತಹ ಆ ಮರದ ವರ್ಣನೆಯನ್ನು ಮಾಡಿ ಅದರ ಫಲವನ್ನು ಕೂಡ ಭಾಗವತ ವರ್ಣಿಸ್ತದೆ. ಸಂವತ್ಸರಂ ಪರಂಕಾಲಂ ಕಾಲಜ್ಞೆ ಗುಣಸಮ್ಮತೆ ಈಪ್ಸಿತಾನಪಿ ಗಂಧಾಂಶ್ಚ ದದಾತಿ ವದತಾಂಬರೆ ಅಮ್ಲಾನಮೇತತ್ ಸತತಂ ಪುಷ್ಪಂ ಭವತಿ ಕಾಮಿನಿ ಅಂತ ಹೇಳಿ ಹರಿವಂಶದ ಮಾತುಗಳನ್ನು ಅದನ್ನು ಉದ್ಧರಿಸಿಕೊಡ್ತಾ ಇದ್ದಾರೆ. ಅಂತೂ ಪುರಾಣಾಂತರದಿಂದ ಹರಿವಂಶದಲ್ಲಿ ಬಂದ ಮಾತುಗಳು ಅಲ್ಲಿ ಭಾಗವತ ಅದರ ವರ್ಣನೆಯನ್ನು ಮಾಡಿದರೆ ಅದು ಯಾವ ರೀತಿಯಾಗಿ ಅದರ ಮಹತ್ವ ಅಂತ ಹೇಳುವಂಥದ್ದನ್ನು ಹರಿವಂಶದ ಹಿನ್ನೆಲೆಯಲ್ಲಿ ಅದು ಎಂದೂ ಬಾಡದಂತಹ ಹೂವು, ಯಾವತ್ತೂ ಕೂಡ ಪರಿಮಳ ಭರಿತವಾದಂತಹ ಹೂವು, ಮತ್ತು ಪುನಃ ಮರದಲ್ಲಿ ಹೋಗಿ ಅದು ಪುನಃ ಅಲ್ಲಿ ಇರುತ್ತದೆ ಅಂತ ಹೇಳುವಂತಹ ವರ್ಣನೆ. ಅಂತೂ ಅಂತಹ ಅತ್ಯಂತ ವಿಲಕ್ಷಣವಾದಂತಹ ಸುಂದರವಾದಂತಹ ಆಶ್ಚರ್ಯ ಚಕಿತವನ್ನಾಗಿ ಗೊಳಿಸುವಂಥ ಪ್ರತಿಯೊಬ್ಬರನ್ನು ಅದರ ಕಡೆಗೆ ಆಕರ್ಷಿಸುವಂತಹ ಒಂದು ವಿಶೇಷವಾದಂತಹ ಪಾರಿಜಾತ ಮರವನ್ನು ಅವಳು ಕಂಡ್ಲು, ಸತ್ಯಭಾಮೆ ಕಂಡ್ಲು ಅಂಥೇಳಿ ಭಾಗವತ ವರ್ಣಿಸ್ತಾ ತರುರೇಶ ಜಗನ್ನಾಥ ಮನೋಮೇ ಹರತೆ ವೃಷಂ ನೇತವ್ಯೋಯಂ ಪುರೀಂ ವೃಕ್ಷೋ ಯದ್ಯಹಂ ತೇ ಪ್ರಿಯಾ ಪ್ರಭೋ ಅಂತೇಳಿ ಸತ್ಯಭಾಮೆ ಕೇಳಿಯೇ ಬಿಟ್ಲು. ಈ ವೃಕ್ಷ ನನ್ನ ಮನಸ್ಸನ್ನು ಬಹಳ ಸೆಳಿತಾ ಇದೆ. ನಾನು ನಿನಗೆ ಪ್ರಿಯಳೇ ಆಗಿದ್ದರೆ ನಾನು ಅತ್ಯಂತ ಪ್ರೀತಿಪಾತ್ರಳೇ ಆಗಿರುವೆನಾದರೆ ಈ ವೃಕ್ಷವನ್ನು ನಮ್ಮ ಪಟ್ಟಣಕ್ಕೆ ನಾವು ಒಯ್ಯಬೇಕು ಅಂತ ಹೇಳಿ ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಇದನ್ನು ನಿನ್ಗೆ ತಗೊಂಡು ಬಾ ಅಂಥೇಳಿ ಕೃಷ್ಣನಿಗೆ ತಿಳಿಸ್ತಾ ಇದ್ದಾಳೆ. ಛಾಯಾಯಾಂ ಉಪವಿಷ್ಟಾಂ ಮಾಮನ್ಯ ಪತ್ನ್ಯಸ್ತವಾನಗ ದೃಷ್ಟ್ವಾ ಮಸ್ಯಂತಿ ದಯಿತಾಂ ಸರ್ವಾಭ್ಯೋ ಮಾಂ ತವಾಚ್ಯುತ ಅಂಥೇಳಿ ಸತ್ಯಭಾಮೆ ಹಿಂದೆ ಅಲ್ಲಿ ರುಕ್ಮಿಣಿ ಸತ್ಯಭಾಮೆ ಇಬ್ಬರು ಲಕ್ಷ್ಮಿಯ ರೂಪ ಅಂತೇಳಿ ತಿಳಿಸ್ತು. ಅಂತೂ ಸತ್ಯಭಾಮೆ ಆ ಪಾರಿಜಾತದ ಮರವನ್ನು ಕುರಿತಾಗಿ ಅದು ನನಗೆ ಬೇಕೇ ಬೇಕು, ಅಲ್ಲಿ ಯಾವುದಾದ್ರೆ ಈ ಮರದ ನೆರಳಿನಲ್ಲಿ ನಾನು ಕುಳಿತಿರಬೇಕು, ಅದನ್ನು ನಿನ್ನ ಬೇರೆ ಪತ್ನಿಯರು ನೋಡಿ ನಾನೇ ನಿನಗೆ ಎಲ್ಲರಿಗಿಂತ ಹೆಚ್ಚು ಪ್ರಿಯಳು ಅಂತ ಹೇಳಿ ಎಲ್ಲರೂ ಕೂಡ ತಿಳಿಬೇಕು, ಆದ್ದರಿಂದ ಇದನ್ನು ನೀನು ನನಗೆ ತಂದು ಕೊಡಲೇಬೇಕು ಅಂತ ಹೇಳಿ ಒತ್ತಾಯಪೂರ್ವಕವಾಗಿ ಪ್ರಾರ್ಥಿಸ್ತಾ ಕೃಷ್ಣನಿಗೆ ಪ್ರಾರ್ಥಿಸ್ತಾ ಇದ್ದಾಳೆ. ಈ ರೀತಿಯಾಗಿ ಎಲ್ಲರ ನಡುವೆ ಎಲ್ಲರೂ ಕೂಡ ಲಕ್ಷ್ಮಿಯ ಸಾನ್ನಿಧ್ಯ ಇದ್ದದ್ರಿಂದಲೇ ಸತ್ಯಭಾಮ ಮತ್ತು ರುಕ್ಮಿಣಿ ಅಂತೂ ಲಕ್ಷ್ಮಿಯೇ ಆಗಿದ್ದಾರೆ. ಮತ್ತು ಉಳಿದವರ ಲಕ್ಷ್ಮಿಯ ವಿಷಯ ಸಾನ್ನಿಧ್ಯದಿಂದ ಅವರಿಗೆ ಮಾನ್ಯತೆ. ಆದರೂ ಕೂಡ ಲಕ್ಷ್ಮಿಯ ಈ 2 ರೂಪಗಳ ನಡುವೆ ಅವಳ ಒಂದು ಮಾಯೆಯ ಪ್ರಯೋಗವನ್ನು ಒಂದು ರೀತಿಯಾಗಿ ಅವಳು ಸತ್ಯಭಾಮೆ ಮಾಡ್ತಾ ಇದ್ದಾಳೆ. ಈ ರೀತಿಯಾಗಿ ಅಂತೂ ಸರ್ವಾಭ್ಯೋ ಮಾಂ ತವಾಚ್ಯುತ ದೃಷ್ಟ್ವಾ ಮಂಸ್ಯಂತಿ ದಯಿತಾಂ ಸರ್ವಾಭ್ಯೋ ಮಾಂ ತವಾಚ್ಯುತ ಅಂತ ಹೇಳಿ ನಾನೇ ಅತ್ಯಂತ ಪ್ರಿಯಳು ಅಂತ ಹೇಳಿ ಅವರೆಲ್ಲರೂ ಕೂಡ ತಿಳಿಬೇಕು ಅಂತ ಹೇಳಿದಾಗ ಇತ್ಯುಕ್ತೋ ದೇವಕೀ ಪುತ್ರ ಸತ್ಯಯ ಪ್ರಿಯಕಾಂತಯ ಪ್ರಾಹನಾಯಂ ತರ್ಹುಭದ್ರೇ ನೇತವ್ಯೋ ನಂದನಾದ್ವನಾತ್ ಅಂತೇಳಿ ಈ ರೀತಿಯಾಗಿ ಅತ್ಯಂತ ಪ್ರೀತಿಪಾತ್ರಳ ಅಂತ ಸತ್ಯಭಾಮೆಯೇ ಅಂಥೇಳಿ ತಿಳಿಸ್ತಾ ಅವಳೊಂದು ಕೃಷ್ಣ ತಿಳಿಸ್ತಾ ಇದ್ದಾನೆ, ಈ ವೃಕ್ಷವನ್ನು ನಂದನವನದಿಂದ ಹೊರಗೆ ಒಯ್ಯುವಂತಿಲ್ಲ ಅಂತೇಳಿ ಹೇಳ್ತಾ ಪಾರಿಜಾತ ಯಾವ ರೀತಿಯಾಗಿ ಪ್ರಾಪ್ತವಾಯಿತು ಅಂತ ಹೇಳುವಂಥ ಹಿನ್ನೆಲೆಯನ್ನು ಕೂಡ
ಮುಂದೆ ಕೃಷ್ಣ ವರ್ಣಿಸ್ತಾ ಶಚಿಗೂ ಕೂಡ ಇದರ ಮೇಲೆ ಬಹಳ ವ್ಯಾಮೋಹ ಇರುತ್ತದೆ. ಆ ವ್ಯಾಮೋಹದ ನಾಶಕ್ಕಾಗಿಯೇ ಸತ್ಯಭಾಮೆ ಇದನ್ನು ಕೇಳಿರ್ತಾಳೆ. ಆ ರೀತಿಯಾಗಿ ಪಾರಿಜಾತದ ವೃಕ್ಷದ ಕುರಿತಾಗಿ ಯಾವ ರೀತಿಯಾಗಿ ಕೃಷ್ಣ ಹಿತನುಡಿಗಳನ್ನು ಆಡಿದ, ಯಾವ ರೀತಿಯಾದಂತಹ ಕಾರ್ಯಪ್ರವೃತ್ತನಾದ ಅಂತ ಹೇಳುವುದು ಮುಂದೆ ಭಾಗವತ ವರ್ಣಿಸ್ತದೆ. ಅದರ ಚಿಂತನೆ ನಾವು ನಾಳೆ ದಿವಸ ಸೇರಿದಾಗ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಭಾಗವತದ ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾದಂತಹ ವೇದವ್ಯಾಸಾಭಿನ್ನ ಕೃಷ್ಣನಿಗೆ ಸಮರ್ಪಿಸ್ತಾ ಇದ್ದೇವೆ. ನಾಳೆ ದಿವಸ ಮತ್ತೆ ಪುನಃ ಶುಕರು ಪರೀಕ್ಷಿತ್ ರಾಜರಿಗೆ ಅದರ ಪೂರ್ತಿಯಾದಂತಹ ಕಥನವನ್ನು ಯಾವ ರೀತಿಯಾಗಿ ಪಾರಿಜಾತ ವೃಕ್ಷ ಅದು ಕೃಷ್ಣ ಇಂದ್ರನನ್ನು ಕೂಡ ಗೆದ್ದು ಅವನು ಯಾವ ರೀತಿಯಾಗಿ ತಂದ ಅಂತೇಳಿ ಹೇಳ್ತಾ ಇನ್ನು ಮುಂದೆ ಅದರ ರಕ್ಷಣೆಗಾಗಿ ಇದ್ದಂತಹ ಭಟರು ದಿಕ್ಪಾಲಕರು ಅವರೆಲ್ಲರೂ ಕೂಡ ಕೃಷ್ಣನನ್ನು ಯಾವ ರೀತಿಯಾಗಿ ಅವರು ತಡೆದರು, ಅವರ ನಡುವೆ ಯಾವ ರೀತಿಯಾದಂಥ ಯುದ್ಧವಾಯಿತು ಅಂತೇಳಿ ವಿಸ್ತಾರವಾಗಿ ಭಾಗವತ ಅಧ್ಯಾಯಗಳಲ್ಲಿ ಅದರ ವರ್ಣನೆಯನ್ನು ಮಾಡುತ್ತದೆ. ತದನಂತರ ದೇವೇಂದ್ರ ಕೃಷ್ಣನಿಗೆ ಮಾಡಿದಂತಹ ವಿರೋಧ, ಅವನಿಗೆ ಜ್ಞಾನೋದಯ, ಭಗವಂತನಿಗೆ ತನ್ನನ್ನು ತಾನೇ ಸರ್ವ ಸಮರ್ಪಣ ಮಾಡಿಕೊಂಡ ಅಂತ ಹೇಳುವಂಥದ್ದನ್ನು ಮುಂದೆ ಭಾಗವತ ಈ ಪಾರಿಜಾತದ ಹಿನ್ನೆಲೆಯಲ್ಲಿ ಆದಂತಹ ಅನೇಕ ವಿಚಾರಗಳನ್ನು ತಿಳಿಸ್ತಾ ಇದೆ. ಅದನ್ನು ಬರುವ ದಿವಸಗಳಲ್ಲಿ ಅದರ ಚಿಂತನೆಯನ್ನು ನಡೆಸೋಣ ಅಂಥೇಳಿ ಕೃಷ್ಣ ಅರ್ಪಣೆ.